ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅನ್ನ ಇಟ್ಟಿದ್ದೇನೆ ನೋಡಿ, ಹೊರಗಡೆ ಇಟ್ಟಿದ್ದೇನೆ ಇವತ್ತು ಅನ್ನ. ಇವಾಗ ಮಳೆ ಕೂಡ ಸ್ವಲ್ಪ ದೂರ ಆದ ಹಾಗೆ ಕಾಣ್ತದೆ, ಬಿಸಿಲುಂಟು ಒಳ್ಳೆ. ಮಳೆ ಬಂದರೆ ನಮಗೆ ಇಲ್ಲಿ ಹೊರಗಡೆ ಅನ್ನ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಒಲೆ ಎಲ್ಲ ಒದ್ದೆ ಆಗಿರ್ತದಲ್ಲ, ಹಾಗೆ ನಾವು ಒಳಗೆ ಒಂದು ಕಿಚನ್ ಉಂಟು, ಅದರಲ್ಲೇ ಮಾಡ್ತಾ ಇದ್ದದ್ದು. ಇನ್ನೂ ಸ್ವಲ್ಪ ಕಮ್ಮಿ ಆಯಿತು, ಹಾಗೆ ನಾನು ಇಲ್ಲಿ ಇಟ್ಟಿದ್ದೇನೆ. ನಿನ್ನೆ ಕೂಡ ಇಲ್ಲೇ ಇಟ್ಟಿದ್ದೆ, ಹಾಗೆ ಒಳ್ಳೆ ಆಗ್ತದೆ. ಅಂದರೆ ಒಳಗಡೆ ಅಷ್ಟು ಗಲೀಜಾಗೋದಿಲ್ಲ, ಹೊರಗಡೆ ಒಲೆ ಮಾಡಿದರೆ ಹೀಗೆ. ಇಲ್ಲದಿದ್ದರೆ ಫುಲ್ಲಲ್ಲೆಲ್ಲ ಹೊಗೆ ಎಲ್ಲ ತುಂಬಿ ಸ್ವಲ್ಪ ಕಿಚನ್ ಸ್ವಲ್ಪ ಗಲೀಜಾಗ್ತದೆ. ಹಾಗೆ ಇನ್ನು ಪದಾರ್ಥ ಮಾಡಲಿಕ್ಕೆ ಉಂಟು. ಪದಾರ್ಥಕ್ಕೆ ಪೇಟೆಗೆ ಹೋಗಿ ತರಬೇಕು ಇವಾಗ ಏನಾದರೂ. ತುಂಬ ದಿವಸ ಆಯಿತು ಚಿಕನೆಲ್ಲ ತಿಂತಾ ಇದ್ದೇವೆ. ಇವತ್ತು ಏನಾದರೂ ಒಂದು ವೆಜ್ ಮಾಡಬೇಕು, ಮತ್ತು ಏನಾದರೂ ಫಿಶ್ ಇದ್ದರೆ ತರಬೇಕು, ನೋಡಬೇಕು. ಫಿಶ್ ಕೂಡ ತುಂಬ ದಿವಸ ಆಯಿತು ತಿನ್ನದೆ, ಅಂದರೆ ಫಂಕ್ಷನೆಲ್ಲ ಇತ್ತಲ್ಲ, ಚಿಕನ್ನೇ ತಿಂದದ್ದು. ಮತ್ತು ನನ್ನ ಸಿಸ್ಟರ್ ಮನೆಗೆ ಕೂಡ ಹೋಗಿದ್ದಲ್ಲ, ಅಲ್ಲಿ ಕೂಡ ಹಾಗೆ ಚಿಕನ್ನೇ. ಹಾಗೆ ಇನ್ನು ಇವತ್ತೊಂದು ವೆಜ್ ಏನಾದರೂ ಇದ್ದರೆ ನೋಡಿ ತರಬೇಕು. ಹಾಗೆಯೇ ನಾನು ಬೇಗ ಹೋಗಿ ತರ್ತೀನಿ ಅದನ್ನು, ಆಮೇಲೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ. ಪೇಟೆಗೆ ಹೋಗಿ ಇವಾಗಷ್ಟೇ ಬಂದೆ. ಇಲ್ಲಿ ಪದಾರ್ಥಕ್ಕೆ ನೋಡಿ, ಬದನೆಕಾಯಿ ಹಾಗೆ ಸ್ವಲ್ಪ ಆಲೂಗಡ್ಡೆ ಎಲ್ಲ ತಂದೆ. ಹಾಗೆ ನನ್ನ ಮಗ ಕೂಡ ನನ್ನ ಜೊತೆ ಬಂದಿದ್ದ ನೋಡಿ, ಅವನಿಗೆ ಏಡಿಗಂಡು ಏಡಿ ಬೇಕು ಅಂತ ಹೇಳಿತ್ತು ನೋಡಿ. ನೋಡಿ ಹಾಗೆ ಇವಾಗ ಬದನೆಕಾಯಿಯನ್ನೊಂದು ಪದಾರ್ಥ ಮಾಡ್ತೀನಿ. ಹಾಗೆ ಏಡಿಯದ್ದು ಕೂಡ ಏನಾದರೂ ಒಂದು ಮಾಡಬೇಕು ನೋಡಿ. ಇವಾಗ ಇದನ್ನು ಕ್ಲೀನ್ ಮಾಡಿ ಎಲ್ಲ ತರ್ತೀನಿ. ಏಡಿಯನ್ನು ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಕಷ್ಟ ಉಂಟು. ಹಾಗೆ ನೋಡಿ, ಇವಾಗ ಏಡಿಯನ್ನು ನಾನು ಕ್ಲೀನ್ ಮಾಡಿಲ್ಲ ತಂದಿದ್ದೇನೆ ನೋಡಿ. ಎಷ್ಟು ಸ್ವಲ್ಪ ಆಗಿದೆ, ತರುವಾಗ ತುಂಬ ಇತ್ತು. ಇಲ್ಲಿ ಇವಾಗ ಬದನೆಕಾಯಿಯನ್ನು ಕೂಡ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೇನೆ. ಇವಾಗ ಇಲ್ಲಿ ಬದನೆಕಾಯಿಗೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಕೂಡ ಇಟ್ಟಿದ್ದೇನೆ. ಹಾಗೆಯೇ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿದ್ದೇನೆ. ಹಾಗೆಯೇ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಎಲೆ, ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿದ್ದು ಹಾಕಿದ್ದೇನೆ. ಸ್ವಲ್ಪ ಇದನ್ನು ಫ್ರೈ ಮಾಡ್ತೀನಿ. ನಂತರ ಇದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಶುಂಠಿ ಕೂಡ ಹಾಕಿದ್ದೇನೆ. ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ತೀನಿ. ಆಮೇಲೆ ಇದಕ್ಕೆ ಒಂದು ಟೊಮೆಟೊ, ಹಾಗೆಯೇ ಒಂದೆರಡು ಕಾಯಿ ಮೆಣಸನ್ನು ಕೂಡ ಕಟ್ ಮಾಡಿ ಹಾಕಿದ್ದೇನೆ. ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿದ ನಂತರ ಇದಕ್ಕೆ ಕಟ್ ಮಾಡಿದ ಬದನೆಕಾಯಿಯನ್ನು ಹಾಕಿ, ನಂತರ ಸ್ವಲ್ಪ ಉಪ್ಪು ಕೂಡ ಹಾಕಿದನ್ನು ಎಲ್ಲವನ್ನು ಒಟ್ಟಿಗೆ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ಹಾಗೆಯೇ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ ನೋಡಿ. ಬದನೆಕಾಯಿ ಬೇಗ ಬೇಯ್ತದೆ, ಜಾಸ್ತಿ ಟೈಮ್ ಏನು ಬೇಡ ಇದಕ್ಕೆ. ಹಾಗೆಯೇ ನೋಡಿ, ಇವಾಗ ಒಂದು ಒಳ್ಳೆ ಕುದಿಯೆಲ್ಲ ಬಂದು ಬದನೆಕಾಯಿ ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ. ಇವಾಗ ನಾನು ಇದಕ್ಕೆ ಒಂದು ಮಸಾಲೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಾನೇ ಗ್ರೈಂಡ್ ಮಾಡಿಟ್ಟಂತಹ ಇದು ಮಸಾಲೆ. ಇದು ಅಂದರೆ ಚಿಕನ್ಗೆಲ್ಲ ಹಾಕ್ತೇವೆ ನಾವು. ಹಾಗೆ ನಾನು ಇದನ್ನು ಸ್ವಲ್ಪ ಜಾಸ್ತಿ ಗ್ರೈಂಡ್ ಮಾಡಿ ಇಟ್ಟಿದ್ದೆ. ಯಾವಾಗಲಾದರೂ ಅರ್ಜೆಂಟ್ ಪದಾರ್ಥ ಮಾಡುವಾಗ ಈ ರೀತಿ ಇದ್ದರೆ ಒಳ್ಳೆಯದಾಗ್ತದೆ ನೋಡಿ. ಹಾಗೆ ಅದನ್ನು ಕೂಡ ಹಾಕಿ ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರು ಕೂಡ ಇದಕ್ಕೆ ನಾನು ಹಾಕ್ತೀನಿ. ಹಾಗೆಯೇ ಒಳ್ಳೆ ಮಿಕ್ಸ್ ಮಾಡಿ ಇದನ್ನು ಉಪ್ಪು ಕೂಡ ಹಾಕಿ ಇದನ್ನು ಕುದಿಲಿಕ್ಕೆ ಇಟ್ಟರೆ ಆಯಿತು. ಇವಾಗ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೇನೆ, ಒಂದು ತುಂಡು ಬೆಲ್ಲ ಹಾಕ್ತಾ ಇದ್ದೇನೆ. ಬೆಲ್ಲ ಹಾಕಿದರೆ ಸ್ವಲ್ಪ ರುಚಿ ಚೆನ್ನಾಗಿ ಬರ್ತದೆ. ಹಾಗೆ ನೋಡಿ, ಇವಾಗ ಮಿಕ್ಸ್ ಎಲ್ಲ ಆಗಿದೆ. ಇನ್ನಿದನ್ನು ಕುದಿಲಿಕ್ಕೆ ಇಡುವ. ಹಾಗೆಯೇ ಇದೇ ಮಸಾಲೆಯಿಂದ ನಾನು ಏಡಿಯ ಸುಕ್ಕ ಕೂಡ ಮಾಡ್ತೀನಿ, ತುಂಬ ಟೇಸ್ಟಿಯಾಗಿ ಬರ್ತದೆ. ಇವಾಗ ನೋಡಿ, ಬದನೆಕಾಯಿ ಪದಾರ್ಥ ರೆಡಿ ಆಯಿತು. ಇನ್ನು ಏಡಿಯ ಪದಾರ್ಥವನ್ನು ಮಾಡುವ. ಏಡಿ ಸುಕ್ಕ ಮಾಡ್ತಾ ಇದ್ದೇನೆ ನಾನಿವತ್ತು. ಹಾಗೆಯೇ ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿದ್ದೇನೆ. ಹಾಗೆಯೇ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಬೇಕು, ಜಾಸ್ತಿಯೇ ಫ್ರೈ ಮಾಡಬೇಕು ನೋಡಿ. ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿದೆ ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಇದಕ್ಕೆ ನಾನು ಸ್ವಲ್ಪ ಶುಂಠಿ, ಆಮೇಲೆ ಒಂದು ಟೊಮೆಟೊ, 2 ಕಾಯಿ ಮೆಣಸು, ಹಾಗೆಯೇ ಕ್ಲೀನ್ ಮಾಡಿದ ಏಡಿಯನ್ನು ಹಾಕಿ, ನಂತರ ಉಪ್ಪು ಕೂಡ ಹಾಕಿದ್ದಾನೆ. ಇವಾಗ ಚೆನ್ನಾಗಿ ನೋಡಿ ಈ ರೀತಿ ಫ್ರೈ ಮಾಡಬೇಕು. ನಂತರ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಆಯಿತು. ಹಾಗೆಯೇ ನೋಡಿ, ಸ್ವಲ್ಪ ಹೊತ್ತಾದ ನಂತರ ಇವಾಗ ಒಳ್ಳೆ ರೀತಿಯಲ್ಲಿ ಇದು ಒಂದು ಸೆಕೆ ಬಂದಿದೆ ನೋಡಿ. ಹಾಗೆಯೇ ನೋಡಿ, ಅದೇ ಮಸಾಲೆಯನ್ನು ನಾನು ಇದಕ್ಕೆ ಕೂಡ ಹಾಕ್ತಾ ಇದ್ದೇನೆ ಏಡಿ ಸುಕ್ಕ ಮಾಡಲಿಕ್ಕೆ ನೋಡಿ. ಈ ಮಸಾಲೆ ನಾನು ಮೆಣಸು, ಹಾಗೆಯೇ ಕೊತ್ತಂಬರಿ, ಹಾಗೆಯೇ ಅರಶಿನ ಪುಡಿ, ಹಾಗೆಯೇ ಹುಳಿ ಎಲ್ಲ ಹಾಕಿ ಗ್ರೈಂಡ್ ಮಾಡಿ ಇಟ್ಟಂತಹ ಒಂದು ಮಸಾಲೆ ಆಗಿದೆ. ಈಗ ನೋಡಿ, ಒಳ್ಳೆ ರೀತಿಯಲ್ಲಿ ಏಡಿಗೆ ಕೂಡ ಇದನ್ನು ಮಿಕ್ಸ್ ಮಾಡಿದ್ದೇನೆ ನೋಡಿ. ಇವಾಗ ಒಂದು ಹಿಡಿಯಷ್ಟು ನಾನಿಲ್ಲಿ ತೆಂಗಿನ ತುರಿಯನ್ನು ಕೂಡ ಹಾಕಿದ್ದೇನೆ. ಹಾಗೆಯೇ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆಯನ್ನು ಜಜ್ಜಿ ನೋಡಿ ಈ ರೀತಿ ಪುಡಿ ಮಾಡ್ತಾ ಇದ್ದೇನೆ. ಇದನ್ನು ಕೂಡ ಇದಕ್ಕೇನೆ ಸೇರಿಸುವ. ನಂತರ
ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು. ಏಡಿ ಸುಕ್ಕ ಅಂತೂ ಸೂಪರಾಗಿ ರೆಡಿಯಾಗಿ ಬರ್ತದೆ ನೋಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಈಸಿ ಆಗ್ತದೆ. ಈ ರೀತಿ ಎಲ್ಲ ನಾವು ಮಸಾಲೆ ಗ್ರೈಂಡ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಉಂಟಲ್ಲ, ನಮ್ಮ ಅಡಿಗೆ ಅಂತೂ ತುಂಬಾ ಈಸಿಯಾಗಿ ಬರ್ತದೆ. ಇವಾಗ ಉಪ್ಪು ಸ್ವಲ್ಪ ಕಮ್ಮಿ ಉಂಟು, ಉಪ್ಪು ಕೂಡ ಹಾಕಿದ್ದೇನೆ. ನಂತರ ಲಾಸ್ಟಿಗೆ ಕರಿಬೇವಿನ ಎಲೆ ಕೂಡ ಹಾಕಿ ನೋಡಿ, ಇವಾಗ ನಮ್ಮ ಏಡಿ ಸುಕ್ಕ ರೆಡಿಯಾಗಿದೆ. ಈಗ ಇಲ್ಲಿ ಊಟ ಕೂಡ ನಾನು ಬಡಿಸಿಟ್ಟಿದ್ದೆ, ಹಾಗೆಯೇ ಇವಾಗ ಏಡಿ ಸುಕ್ಕ ಕೂಡ ಹಾಕ್ತಾ ಇದ್ದೇನೆ. ಹಾಗೆಯೇ ನಮ್ಮ ಬದನೆಕಾಯಿಯ ಮೆಣಸಿನ ಪದಾರ್ಥ ಕೂಡ ಇಲ್ಲಿ ರೆಡಿಯಾಗಿ ಉಂಟು. ತುಂಬ ಟೇಸ್ಟಿಯಾಗಿ ಬರ್ತದೆ. ಬದನೆಕಾಯಿ ತಿನ್ನದವರು ಕೂಡ ಈ ರೀತಿ ಮಾಡಿದರೆ ತಿಂತಾರೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಊಟ ಮಾಡಿ ಆದಮೇಲೆ ಇವಾಗ ಸಂಜೆಯಲ್ಲಿ ನಾನು ಚಹಾ ಕುಡಿತಾ ಇದ್ದೇನೆ. ನನ್ನ ಮಗಳು ಮಾಡಿದ್ದು ಚಹಾ. ಹಾಗೆ ನೋಡಿ, ಇಲ್ಲಿ ಪಾರ್ಲೆಜಿ ಬಿಸ್ಕೆಟ್ ಸಹ ಉಂಟು. ನನಗೆ ಇಷ್ಟ ಇದು ಪಾರ್ಲೆಜಿ ಬಿಸ್ಕೆಟ್. ಹಾಗೆಯೇ ಚಹಾ ಕುಡ್ದಾದ ನಂತರ ಇಲ್ಲಿ ನಾನು ಮೊನ್ನೆ ಒಂದು 2 ಗುಲಾಬಿ ಗಿಡ ತಂದಿದ್ದೆ ನರ್ಸರಿಯಿಂದ. ಅದನ್ನು ಇವಾಗ ಪಾಟಲ್ಲಿ ನಡಲಿಲ್ಲ, ಹಾಗೆ ಇವಾಗ ನಡುವ ಅಂತ ಹೇಳಿ ಇಲ್ಲಿ ಮಣ್ಣನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ಪಾಟಲ್ಲಿ ನೆಡ್ತಾ ಇದ್ದೇನೆ. ತುಂಬ ದಿವಸ ಆಯಿತು ಇದನ್ನು ತಂದು, ಹಾಗೆಯೇ ಇಟ್ಟಿದ್ದೆ. ಹಾಗೆ ಇವಾಗಂತೂ ಅದಕ್ಕೆ ಟೈಮ್ ಬಂದಿದೆ ನೆಡಲಿಕ್ಕೆ. ಹಾಗೆಯೇ ಇವಾಗ ಅದನ್ನೆಲ್ಲ ನೆಟ್ಟು ಆಮೇಲೆ ಗಿಡಕ್ಕೆಲ್ಲ ನೀರು ಬಿಡಲಿಕ್ಕೆ ಉಂಟು. ಅಂದರೆ ಮಳೆ ಇಲ್ಲಲ್ಲ, ಮಳೆ ಒಂದು ದಿವಸ ಇಲ್ಲದಿದ್ದರೆ ಹೂವಿನ ಗಿಡ ಎಲ್ಲ ಬಾಡಿ ಹೋಗ್ತದೆ. ಅಂದರೆ ಪಾಟಲ್ಲಿರೋದಲ್ಲ, ಹಾಗೆ ಇದಕ್ಕೆ ಸ್ವಲ್ಪ ನೀರು ಬೇಕಾಗ್ತದೆ. ಬಿಸಿಲಲ್ಲಿ ಸ್ವಲ್ಪ ಬಾಡಿದಾಗೆ ಆಗಿದೆ ಎಲ್ಲ ಗಿಡ ಕೂಡ. ಹಾಗೆ ನಾನು ಫಸ್ಟಿಗೆ ಇದನ್ನೆಲ್ಲ ನೆಟ್ಟಾದ ನಂತರ ಇಲ್ಲಿ ಎಲ್ಲ ಗಿಡಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ ನೋಡಿ. ಹಾಗೆ ನೋಡಿ, ನೀರೆಲ್ಲ ಹಾಕಿ ಆಯಿತು. ಇವಾಗ ಗಿಡಗಳೆಲ್ಲ ತುಂಬ ಹ್ಯಾಪಿಯಲ್ಲಿ ಉಂಟು ನೋಡಿ. ಇವಾಗ ಮಳೆಗಾಲದಲ್ಲಿ ಗಿಡಗಳು ಅಷ್ಟು ಚೆನ್ನಾಗಿ ಆಗೋದಿಲ್ಲ, ಅಂದರೆ ಗುಲಾಬಿ ಗಿಡ ಎಲ್ಲ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಒಂದೊಂದರಲ್ಲಿ ಹೂ ಬಿಡ್ತಾ ಉಂಟು ಇವಾಗ ಅಷ್ಟೇ. ಒಮ್ಮೆ ತುಂಬ ಆಗಿತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ಚಿಗುರು ಬರುವುದಷ್ಟೇ ನೋಡಿ. ಇದೆಲ್ಲ ಹೂವಾಗಿ ಮುಗ್ದ ಗಿಡ ನೋಡಿ. ಇವಾಗ ಸರಿಯಾಗಿ ಅರಳೋದು ಇಲ್ಲ, ಅದು ಒಂಥರ ಭಾರಿ ಭಂಗದಲ್ಲಿ ಅರಳ್ತದೆ. ಹಾಗೆ ನೋಡಿ, ಇದೊಂದು ಚೆಂದಾಗಿ ಬಂದಿದೆ ನೋಡಿ, ಕಲರ್ ತುಂಬ ಸೂಪರ್ ಉಂಟು. ಹಾಗೆಯೇ ಇನ್ನು ಇದು ಸ್ವಲ್ಪ ಕೆಳಗೆ ಇರೋ ಗಿಡ, ಅಂದರೆ ಅಂಗಳದಲ್ಲಿ ಮೇಲ್ಗಡೆ ಉಂಟು ನನ್ನ ಸ್ಲ್ಯಾಪಿನ ಮೇಲೆ. ಇದು ಸ್ಲ್ಯಾಪಿನ ಮೇಲೆ ಇರುವ ಮಲ್ಲಿಗೆ ಗಿಡ ಎಲ್ಲ, ಇದು ಕೂಡ ಹಾಗೆ ಅಷ್ಟು ಹುಷಾರಿಲ್ಲ ಯಾವುದು ಕೂಡ. ಸ್ವಲ್ಪ ಸ್ವಲ್ಪ ಎಲ್ಲ ಇವಾಗಷ್ಟೇ ಜೀವ ಬರ್ತಾ ಉಂಟು. ಅಂದರೆ ಬಿಸಿಲು ಬೇಕಲ್ಲ ಗಿಡಗಳಿಗೆ, ಎಷ್ಟು ಮಳೆ ಉಂಟು ಅಷ್ಟೇ ಬಿಸಿಲು ಕೂಡ ಬೇಕು. ಹಾಗಾದರೆ ಮಾತ್ರ ಗಿಡ ಒಳ್ಳೆ ಆಗೋದು ನೋಡಿ, ಗುಲಾಬಿ ಗಿಡ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.